ಇತ್ತೀಚೆಗೆ ಜೈಲುಗಳಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡೋದು, ಕೈದಿಗಳಿಂದ ಹಣ ವಸೂಲಿ ಮಾಡೋದು ಕಾಮನ್ ಆಗಿದೆ. ಇದೀಗ ಮಂಡ್ಯದ ಜೈಲಿನಲ್ಲೂ ಕೈದಿಗಳ ಒಂದೊಂದು ಸಲ್ಕು ಒಂದೊಂದು ರೇಟ್ ಫಿಕ್ಸ್ ಆಗಿದೆ ಅಂತ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶಿಕ್ಷೆ ನೀಡೋ ಜಾಗಗಳೇ ರೆಸಾರ್ಟ್ಗಳಾಗ್ತಾ ಇವೆ. ಕಂಬಿ ಹಿಂದೆನೂ ಕೈದಿಗಳು ಬಿಂದಾಸ್ ಆಗಿದ್ದಾರೆ. ಮಾತಾಡೋದಕ್ಕೆ ಮೊಬೈಲು, ನಶೆ ಏರಿಸಿಕೊಳ್ಳೋದಕ್ಕೆ ಗಾಂಜಾ, ಎಣ್ಣೆ ಬೇಕಾದ್ದು ಸಿಗ್ತಾ ಇದ್ದು ಆದ್ರೀಗ ರಾಜಾತಿಥ್ಯಕ್ಕೆ ರೇಟ್ ಫಿಕ್ಸ್ ಆಗಿದೆ. ಮಂಡ್ಯ ಜೈಲಲ್ಲಿ ಕೈದಿಗಳ ರಾಜಾತಿಥ್ಯಕ್ಕೆ ರೇಟ್ ಫಿಕ್ಸ್. ಡಿಜಿಪಿ ಅಲೋಕ್ ಕುಮಾರ್ಗೆ ಕೈದಿಗಳಿಂದಲೇ ಪತ್ರ. ಮಂಡ್ಯ ಜಿಲ್ಲಾ ಕಾರಾಗೃಹ ಪದೇ ಪದೇ ಸುದ್ದಿಯಲ್ಲಿದೆ. ಮೊನ್ನೆಯಷ್ಟೇ ವಿಚಾರಣಾಧೀನ ಕೈದಿಗೆ ಆಸ್ಪತ್ರೆಯಲ್ಲಿ ವಿಶೇಷ ಆತಿಥ್ಯ ನೀಡಿದ್ರು. ಇದೀಗ ಕೈದಿಗಳಿಗೆ ವಿಶೇಷ ಸೌಲಭ್ಯ ನೀಡುವುದಕ್ಕೆ ರೇಟ್ ಫಿಕ್ಸ್ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸದ್ಯ ಈ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿದೆ. ಕೈದಿಗಳೇ ಕೈ ಬರಹದಲ್ಲಿ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಜೈಲಿನ ಒಳಗಿನ ಭ್ರಷ್ಟಾಚಾರದ ಚಿತ್ರಣ ಬಯಲಿಗೆಳೆದಿದೆ. ಅದು ಒಂದೊಂದು ಸೆಲ್ಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಲಾಗಿದೆ. ಸೆಲ್ 1ರಲ್ಲಿ ತಿಂಗಳಿಗೆ 10,000 ರೇಟ್ ಫಿಕ್ಸ್ ಮಾಡಿದ್ರೆ, ಸೆಲ್ 3ಕ್ಕೆ 15,000, ಸೆಲ್ 4ಕ್ಕೆ 15,000, ಸೆಲ್ 5ಕ್ಕೆ 15,000 ಹಾಗೂ ಸೆಲ್ 6ರಲ್ಲಿ 8,000 ರೇಟ್ ಫಿಕ್ಸ್ ಮಾಡಿದ್ದಾರೆ. ಇನ್ನು ರೂಮ್ ಬದಲಾವಣೆಗೆ 2,000, ಪನಿಷ್ಮೆಂಟ್ ಸೆಲ್ನಿಂದ ಹೊರಗಡೆ ಕಳುಹಿಸೋದಕ್ಕೆ 10,000 ಫಿಕ್ಸ್ ಮಾಡಿದ್ದಾರೆ. ಹೀಗೆ ಪತ್ರದ ಪ್ರಕಾರ ಪ್ರತಿ ಸೆಲ್ಗೆ ಬೇರೆ ಬೇರೆ ದರ ನಿಗದಿ ಮಾಡಲಾಗಿದ್ದು, ಕೈದಿಗಳಿಂದ ನಿಯಮಿತವಾಗಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ. 15 ಮಂದಿ ವಿಚಾರಣಾಧೀನ ಕೈದಿಗಳು ತಮ್ಮ ಯುಟಿಪಿ ಸಂಖ್ಯೆಗಳೊಂದಿಗೆ ಹೆಬ್ಬೆಟ್ಟು ಮುದ್ರೆ ಹಾಕಿ ಈ ಪತ್ರ ಬರೆದಿದ್ದಾರೆ ಎನ್ನಲಾಗಿದೆ. ಜೈಲಲ್ಲಿ ಕ್ಯಾಟರಿಂಗ್ ವ್ಯವಸ್ಥೆಗೂ ಇಂತಿಷ್ಟು ಹಣ. ಇದಿಷ್ಟೇ ಅಲ್ಲ, ಜೈಲಿನ ಒಳಗೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಹಣ ಪಡೆದು ಮಾಡಲಾಗ್ತಾ ಇದೆಯಂತೆ. 1 ಕೆಜಿ ಮಟನ್ಗೆ 1,250, ಕೆಜಿ ಚಿಕನ್ಗೆ 700 ರೂಪಾಯಿ ಹಾಗೂ ಕೈದಿಗಳ ಬೇಡಿಕೆಗೆ ಅನುಗುಣವಾಗಿ ಅಡುಗೆ ಮಾಡಿಕೊಡ್ತಾ ಇದ್ದಾರಂತೆ. ಹಣ ನೀಡದಿದ್ರೆ ಕಠಿಣ ಶಿಕ್ಷೆ ಬೆದರಿಕೆ ಹಾಕಲಾಗುತ್ತೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿ ಶಾಂತಮ್ಮ ಸೇರಿದಂತೆ ಸಿಬ್ಬಂದಿ ಅನಿಲ್, ಶಿವರಾಜ ಮತ್ತು ರವಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಜೈಲಿಗೆ ಭೇಟಿ ವೇಳೆ ಅಲೋಕ್ ಕುಮಾರ್ಗೆ ದೂರಿನ ಪತ್ರ ನೀಡಲಾಗಿದೆ ಅಂತ ದೂರು ಪತ್ರ ಸಾಕಷ್ಟು ವೈರಲ್ ಆಗಿದೆ. ಆದರೆ ಅಧಿಕಾರಿಗಳು ಈ ಆರೋಪವನ್ನ ತಳ್ಳಿ ಹಾಕಿದ್ದು, ಜೈಲಿಗೆ ಭೇಟಿ ವೇಳೆ ಯಾವುದೇ ಪತ್ರ ನೀಡಲಾಗಿಲ್ಲ ಅಂತ ಜಿಐಜಿ ದಿವ್ಯಾಶ್ರೀ ಟಿವಿ9ಗೆ ದೂರವಾಣಿ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಈ ಆರೋಪಗಳು ಸತ್ಯವೇ ಅಥವಾ ಯಾರಾದರೂ ಸೃಷ್ಟಿಸಿದ ಕಥೆಯೇ? ಮಂಡ್ಯ ಜೈಲೊಳಗಿನ ವಾಸ್ತವ ಚಿತ್ರಣ ಏನು ಅನ್ನೋದ್ರ ಬಗ್ಗೆ ಈಗ ಸಮಗ್ರ ತನಿಖೆ ಅಗತ್ಯವಿದೆ. ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ದಿಲೀಪ್ ಚೌಡಹಳ್ಳಿ, ಟಿವಿ9, ಮಂಡ್ಯ.